ಪ್ಲೇಯಿಂಗ್ 12 ಏನಿರಬಹುದು RCB ದ ಡಿಫೆಂಡಿಂಗ್ ಚಾಂಪಿಯನ್ಸ್ ಕೇಳಲಿಕ್ಕೆ ಕಿವಿಗೆ ಎಷ್ಟು ಇಂಪಾಗಿದೆ ಅಲ್ಲ. ಎಸ್, ಸ್ಟಾರ್ಟಿಂಗು ಕಿಂಗ್ ಕೊಹ್ಲಿ, ಫಿಲ್ ಸಾಲ್ಟೋ. ಜಕಬ್ ಬೆಥೆಲ್ನ ಆಡಿಸ್ಬೇಕಾ? ನನ್ ಕೇಳಿದ್ರೆ ಬೇಡ. ಯಾಕಂದ್ರೆ ಫಿಲ್ ಸಾಲ್ಟ್ ಗಿವನ್ ಎನಿ ಡೇ 20 ಬಾಲಲ್ಲಿ 15 16 ಹೊಡೆದು ಸಿಂಗಲ್ ಹ್ಯಾಂಡೆಡ್ ಆಗಿ ಮ್ಯಾಚ್ ಅನ್ನ RCB ಪರವಾಗಿ ಮಾಡೋ ಕೆಪಾಬಿಲಿಟಿ ಅವರಲ್ಲಿದೆ. ಒನ್ ಡೌನ್ ದೇವದತ್ ಪಡಿಕ್ಕಲ್, ವೆಂಕಟೇಶ್ ಅವರಿಗೆ ಹೆಚ್ಚಿನ ದುಡ್ಡನ್ನ ಕೊಟ್ಟಿದ್ದಾರೆ. ಬಟ್ ರಣಜಿ ಇರಬಹುದು, ವಿಜಯ್ ಹಜಾರೆ ಟ್ರೋಫಿ ಇರಬಹುದು, ಏನ್ ಫಾರ್ಮ್ ಅಲ್ಲಿ ಇದ್ದಾನೆ ದೇವದತ್ ಪಡಿಕ್ಕಲ್. ಅಂಡ್ ದಿಸ್ ಸೀಸನ್ ಹಿ ವಿಲ್ ಪ್ರೂವ್ ದಟ್ T20 ಕ್ರಿಕೆಟ್ ಅಲ್ಲೂ ಸಹ ಹಿ ಹ್ಯಾಸ್ ಅರೈವ್ಡ್. ಅದಾದ್ಮೇಲೆ ರಜತ್ ಪಾಟಿದಾರ್ ಫಾರ್ಮ್ ಅಲ್ಲಿ ಇಲ್ಲ, ಬಟ್ ಸ್ಟಿಲ್ ಕ್ಯಾಪ್ಟನ್ ಅಂಡ್ ಐ ಥಿಂಕ್ ಸ್ಪಿನ್ ಅನ್ನ ಡೆಮಾಲಿಷ್ ಮಾಡುವಂತ ಕೆಪಾಸಿಟಿ ಇದೆ. ಅದಾದ್ಮೇಲೆ 2 ವೆರಿ ಇಂಪಾರ್ಟೆಂಟ್ ಪ್ಲೇಯರ್ಸ್ ಆಗ್ತಾರೆ, ಟಿಮ್ ಡೇವಿಡ್ ಅಂಡ್ ಜಿತೇಶ್ ಶರ್ಮಾ. RCB ಮಿಡ್ಲು ಮತ್ತೆ ಲೋವರ್ ಮಿಡ್ಲ್ ಆರ್ಡರ್ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಇವ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ ಅಂತ ಹೆಚ್ಚಾಗಿ ಬೌಲಿಂಗ್ ಅಲ್ಲಿ ಆ 4 ಓವರ್ಸ್ಗಳು ವೆರಿ ಕ್ರೂಷಿಯಲ್ ಆಗತ್ತೆ, ಎಸ್ಪೆಷಲಿ ಬೌನ್ಸರ್ಸ್ಗಳು ಮತ್ತೆ ಯಾರ್ಕರ್ಸ್ಗಳು. ರೊಮಾರಿಯೋ ಶೆಫರ್ಡ್ ಬೌಲಿಂಗ್ ಅಲ್ಲಿ 1-2 ಓವರ್ ಹಾಕ್ಬಹುದು, ಬಟ್ ಲಾಸ್ಟ್ ಅಲ್ಲಿ ಫಿನಿಶಿಂಗ್ ಟಚ್ ಏನಿದೆಯೋ ಅದನ್ನ ರೊಮಾರಿಯೋ ಶೆಫರ್ಡ್ ಪ್ರೊವೈಡ್ ಮಾಡಬೇಕಾಗತ್ತೆ. ಭುವನೇಶ್ವರ್ ಕುಮಾರ್ ಒಂಥರ ಫೈನ್ ವೈನ್ ತರ, ಟೈಮ್ ಏಜ್ ಆದಾಗ ಹಾಗೆ ಅದು ಇನ್ನೂ ಬೆಟರ್ ಆಗ್ತಾ ಹೋಗುತ್ತಲ್ಲ, ಅದೇ ರೀತಿ ಭುವನೇಶ್ವರ್ ಕುಮಾರ್. ಬೌಲಿಂಗ್ ಅಲ್ಲಿ ಸೀರಿಯಸ್ ಇಶ್ಯೂಗಳಿವೆ. ಯಾಕಂತೇನೆ ಜೋಶ್ ಹೇಜಲ್ವುಡ್ ನ ಫಿಟ್ನೆಸ್ ಇಶ್ಯೂ ಇದೆ, ವೆರಿ ಕನ್ಸರ್ನಿಂಗು. ಯಶ್ ದಯಾಲ್ ಆಡ್ತಾ ಇಲ್ಲ. ಸೊ ಜೋಶ್ ಹೇಜಲ್ವುಡ್ ಇಲ್ಲ ಅಂದ್ರೆ ಜೇಕಬ್ ಡಫಿ ಬರ್ತಾನೆ, ನ್ಯೂಜಿಲೆಂಡ್ ನ ಬೌಲರ್. ಬಟ್ ಜಾಶ್ ಹೇಜಲ್ವುಡ್ ಗುರು. ಯಾಕಂದ್ರೆ ಪ್ರೀವಿಯಸ್ ಸೀಸನ್ಸ್ ಗಳಲ್ಲೂ ನೋಡಿರ್ಬಹುದು, ಪವರ್ ಪ್ಲೇ ಹಾಗೆ ಮಿಡ್ ಓವರ್ಸ್ ಗಳಿರ್ಬೋದು, ಸ್ಲಾಗ್ ಓವರ್ಸ್ಗಳು ಎಲ್ಲಾ ಕಡೆ ಬಂದು ಇಕನಾಮಿಕಲ್ ಬೌಲಿಂಗ್ ಮಾಡ್ತಾನೆ, ಹಾಗೆ ವಿಕೆಟ್ಸ್ ಗಳನ್ನ ತೆಗಿತಾನೆ. ನನ್ ಕೇಳಿದ್ರೆ ಜಸ್ಪ್ರೀತ್ ಬುಮ್ರಾ ನಂತರ ದಿ ಬೆಸ್ಟ್ ಬೌಲರ್ ಯಾರಾದ್ರೂ ಇದ್ರೆ ಅದು ಜೋಶ್ ಹೇಜಲ್ವುಡ್ ಆಗ್ತಾರೆ. ಅದಾದ್ಮೇಲೆ ಯಶ್ ದಯಾಲ್ ಇಲ್ಲ, ಸೊ ರಸಿಕ್ ದಾರ್ ಬರ್ತಾನೆ. ಪೇಸ್ ಇದೆ, ಬಟ್ ಕಂಟ್ರೋಲ್ ಇನ್ನು ಇಶ್ಯೂ ಇದೆ. ಅದಾದ್ಮೇಲೆ ಸುಯಶ್ ಶರ್ಮಾ ವಿಲ್ ಬಿ ಅನ್ ಇಂಪ್ಯಾಕ್ಟ್ ಪ್ಲೇಯರ್. ಹೋದ್ ಸೀಸನ್ ಏನ್ ಡಿಲಿವರ್ ಮಾಡಿದ್ರು, ಈ ಸೀಸನ್ ಅದು ಸಹ ಡಿಲಿವರ್ ಮಾಡಿದ್ರೆ ಹಿ ವಿಲ್ ಬಿ ಅನ್ ವೆರಿ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಾರೆ. ಪ್ಲೇಯರ್ಸು ಇವೆಲ್ಲ ಸೈಡ್ ಇಡೋಣ, ಬಟ್ RCB ಅನ್ನೋದು ಒಂದು ಎಮೋಷನ್ ಗುರು. ಹೀಗಾಗಿ ಈ ಸೀಸನ್ ಅಲ್ಲೂ ಸಹ ವಿ ವಿಲ್ ಗೋ ವಿತ್ ದ ಹೋಪ್ ಕಿ ವಿ ವಿಲ್ ಡೂ ದ ಬೆಸ್ಟ್. ಅಂಡ್ ಫಸ್ಟ್ ಅಲ್ಲಿ 5-6 ಮ್ಯಾಚ್ ಸೋತರು ಸಹ ಮುಂದೆ ಮೂಮೆಂಟಮ್ ಅಲ್ಲಿ ಗೆಲ್ತೇವೆ ಅನ್ನೋ ಭರವಸೆನೆ RCB ಅನ್ನ ಮಾಡುತ್ತೆ. ಲೆಟ್ಸ್ ಗೋ RCB.